ಈಗ ಸರ್ಟ್ಸಲ್ಲಿ ನಾವು ಬೇರೆ ಬೇರೆ ಥರ ಪ್ರಾಬ್ಲಮ್ಸನ್ನು ನೋಡ್ತಾ ಹೋಗಿದ್ವಿ. ಇವಾಗ ಇನ್ನೊಂದು ಡಿಫ್ರೆಂಟ್ ಟೈಪ್ ಆಗಿರುವಂತಹ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ರೂಟ್ ಇದ್ದಾಗ ನಾವು ಯಾವ ಥರ ಸಿಂಪ್ಲಿಫೈ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಯಾಟಿಸ್ಫೈಂಗ್ ಏನಿದೆ ಕ್ವೆಶನ್ನು, ರೂಟ್ ಅಂಡರ್ 5 ಪ್ಲಸ್ ಕ್ಯೂಬ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಇದೆ. ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಕ್ವೆಶನ್. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಗಿವನ್ ಏನು ಕೇಳಿದ್ದಾರೆ ಬರ್ಕೊಂಬಿಡೋಣ. ಅಂಡರ್ ರೂಟಲ್ಲಿ ಏನಿದೆ 5 ಪ್ಲಸ್ ಕ್ಯೂಬ್ ರೂಟ್ ಅಂಡರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 3 ಅಂತ ಕೇಳಿದ್ದಾರೆ. ಇದ್ರ ವ್ಯಾಲ್ಯೂ ಏನು ಅಂತ ಕಂಡಿದೆ. ಇದು ಏನು, ಇದು ವ್ಯಾಲ್ಯೂ ಆಫ್ ಎಕ್ಸ್ ಏನು ಅಂತ, ಎಕ್ಸ್ ವ್ಯಾಲ್ಯೂ ಏನು ಅಂತ ಕಂಡುಹಿಡಬೇಕು ನಾವು. ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಇದು ರೂಟ್ ಆನ್ ಬೋತ್ ಸೈಡ್ಸ್, ರೂಟ್ ಆನ್ ಬೋತ್ ಸೈಡ್ಸ್. ಓಕೆ, ಅವಾಗ ಏನಾಗುತ್ತೆ ಅಂತಂದರೆ ಈಗ ಸ್ಕ್ವೇರ್ ರೂಟ್ ಹೋಗ್ಬಿಡುತ್ತೆ. ಇದು ಇದು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿಬಿಡುತ್ತೆ, ರೂಟು ಕ್ಯಾನ್ಸಲ್ ಆಗಿಬಿಡುತ್ತೆ. 3 ಇದ್ದಿದ್ದು ಎಲ್ಲ ಸೈಡಿಗೆ ಸ್ಕ್ವೇರ್ ಆಗಿ 9 ಆಗುತ್ತೆ. ಅರ್ಥ ಆಯ್ತಾ? 5 ಪ್ಲಸ್ ಕ್ಯೂಬ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 9 ಆಗುತ್ತೆ. ಆಮೇಲೆ ಏನು ಮಾಡಬೇಕು ಅಂತಂದರೆ ಇವಾಗ ನ್ಯೂಮರಲ್, ಇದು ನ್ಯೂಮರಲ್ ಇದೆ, ಇದು ನ್ಯೂಮರಲ್ ಇದೆ. ಹಾಗಾಗಿ ಅದನ್ನು ಆ ಕಡೆ ಸರಿಸಿ ಸಿಂಪ್ಲಿಫೈ ಮಾಡಿಬಿಡ್ತೀನಿ. ಅಂಡರ್ ಕ್ಯೂಬ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 9. ಇದು ಈ ಕಡೆ ಹೋದರೆ -5 ಆಗುತ್ತೆ. ಆವಾಗ ವ್ಯಾಲ್ಯೂ ಏನಾಗುತ್ತೆ, -5 4 ಆಗುತ್ತೆ. ಓಕೆ, ಸೊ ಅಂಡರ್ ರೂಟ್ ಕ್ಯೂಬ್ ಎಕ್ಸ್ ಇಸ್ ಈಕ್ವಲ್ ಟು 4 ಆಗುತ್ತೆ. ಇದನ್ನು ನಾನು ಏನು ಮಾಡ್ಕೊತೀನಿ ಅಂದರೆ ಎಕ್ಸ್ 1/3 ಮಾಡ್ಕೊತೀನಿ. ಹಾಗೆ ಇದು 4 ಅಂತಲೇ ಬರ್ಕೊತೀನಿ. ಆವಾಗ ಎಕ್ಸ್ ಇಸ್ ಈಕ್ವಲ್ ಟು 4. ಇದನ್ನು ಎಲ್ಲ RHSಗೆ ಕಳಿಸ್ಬೇಕು ಅಂತಂದಾಗ ಏನಾಗುತ್ತೆ, ನಮಗೆ 4⁻³ ಆಗುತ್ತೆ. ಆವಾಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 4 ಕ್ಯೂಬ್ ಆಗುತ್ತೆ. 4 ಇಂಟು 4 ದಟ್ ಈಸ್ ಈಕ್ವಲ್ಸ್ ಟು 64. ಆನ್ಸರು ಎಕ್ಸ್ ಏನಾಗುತ್ತೆ ನಮಗೆ 64 ಆಗುತ್ತೆ. 4 4 16, 4 4 16, 16 4 64 ಆಗುತ್ತೆ ಆನ್ಸರ್. ಅರ್ಥ ಆಯಿತು ಅಂದ್ಕೊತೀನಿ. ಮತ್ತೊಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ನೋಡ್ತಾ ಹೋಗೋಣ. ಇದನ್ನು ನಾನು ಇಲ್ಲಿಗೆ ಎರೇಸ್ ಮಾಡ್ತೇನೆ. ಅರ್ಥ ಆಗ್ತಿದೆ ಅಂತ ಭಾವಿಸ್ತೇನೆ ನಾನು. ನೆಕ್ಸ್ಟು ಬೇರೆ ಥರ ಇರುವಂತಹ ಡಿಫ್ರೆಂಟಾಗಿರುವಂತಹ ಸರ್ಡ್ಸಲ್ಲಿ ಬರುವಂತಹ ಪ್ರಾಬ್ಲಮನ್ನು ನೋಡಿಕೊಂಡು ಬರೋಣ. ಇದನ್ನು ಎರೇಸ್ ಮಾಡ್ತೇನೆ ನಾನು. ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ಮು ಯಾವುದು ಅಂತಂದರೆ, ಇಫ್ a divided by b whole to the power of x minus 1 that is equal to b divided by a to the power of x minus 3 ಈ ಥರ ಇತ್ತು ಅಂದರೆ, ದೆನ್ x ಈಸ್ ಈಕ್ವಲ್ ಟು ಡ್ಯಾಶ್ ಇದು ಎಕ್ಸ್ ಕಂಡುಹಿಡಿಬೇಕು. ಓಕೆ, ಇದಕ್ಕೆ ನೋಡ್ತಾ ಹೋಗೋಣ ಸೊಲ್ಯೂಷನ್ನು. ಗಿವನ್ ಬರ್ಕೊಂಬಿಡೋಣ. ಏನಿದೆ, a divided by b x minus 1 that is equal to b divided by a x minus 3 ಇದೆ.
ಓಕೆ, ಇವಾಗ ಏನು ಮಾಡಬೇಕು ನಾವು ಅಂತಂದರೆ A/B ಇದೆ. ಡಿವೈಡೆಡ್ ಬೈ ಬಿ ಇತ್ತು ಅಂದರೆ ಏನಾಗುತ್ತೆ, ಮೈನಸ್ ಮಾಡ್ಕೊಬೋದು. A - B ಅಂತ ಮಾಡ್ಕೊತೀನಿ. ಹಾಗೆಯೇ x-1 ಪವರ್ ಹಾಗೆ ಇಟ್ಕೊತೀನಿ. B - A ಆಗುತ್ತೆ. O⁻x - 3 ಆಗುತ್ತೆ. ಇವಾಗ ಇನ್ನೊಂದೇನು ಮಾಡ್ಕೋಬೋದು ಅಂತಂದರೆ ನಾವು ಇದನ್ನು ಕೂಡ ನಾನು ಮೈನಸ್ನ ಕಾಮನ್ ತೆಗೆದು ಮೈನಸ್ನ ನಾನೇನು ಮಾಡ್ಕೊತೀನಿ, ಕಾಮನ್ನ ತೆಗಿತೀನಿ. ಮೈನಸ್ನ ಕಾಮನ್ ತೆಗೆದು ಅವಾಗೇನಾಗುತ್ತೆ, B - A ಅಂತ ಮಾಡ್ಕೊತೀನಿ. ಹಾಗೆಯೇ B - A ಅಂತ ಮಾಡ್ಕೊತೀನಿ. x - B ಹಾಗೆಯೇ x-1 ಮಾಡ್ಕೊತೀನಿ. ಬೇಸ್ ಸೇಮ್ ಆಗಿರುತ್ತೆ. ಸೊ ಏನು ಮಾಡಬೇಕು, x-1 ದಟ್ ಈಸ್ ಈಕ್ವಲ್ ಟು x-3 ಆಗುತ್ತೆ. ಅವಾಗೇನಾಗುತ್ತೆ, ಎಕ್ಸ್ ಏನಾಗುತ್ತೆ ಇಲ್ಲಿ, x ಇಸ್ ಈಕ್ವಲ್ ಟು ಎಕ್ಸ್ ಏನು ಮಾಡಬೇಕು, ಇದನ್ನು ನಾನು ಏನು ಮಾಡ್ತಿದ್ದೀನಿ, ಇಲ್ಲಿಂದ ಈ ಕಡೆಗೆ ಕಳಿಸ್ತೀನಿ. ಅವಾಗ x-1 ದಟ್ ಈಸ್ ಈಕ್ವಲ್, ಇದು ಈ ಕಡೆ ಬಂದಾಗ -x ಆಗುತ್ತೆ, +3 ಆಗುತ್ತೆ. ಓಕೆ, ಆಮೇಲೆ ಇಲ್ಲಿ ಮೈನಸ್ ಇರುತ್ತಲ್ಲ ಹಾಗೆ ಬರ್ಕೊತೀನಿ. ಅವಾಗೇನಾಗುತ್ತೆ, ಇಲ್ಲಿ ಏನಾಗುತ್ತೆ, -x +1 -3 ಆಗುತ್ತೆ. ಆವಾಗ 2x ಇಲ್ಲೇನಾಗುತ್ತೆ, -2 ಆಗುತ್ತೆ. ಆವಾಗ 2 ಕಾಮನ್ ತೆಗೆದಾಗ x-1 ಆಗುತ್ತೆ. x ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಅಲ್ವಾ? x -1 ಮೈನಸ್ ಆಗುತ್ತೆ. 2x -2x ಆಗುತ್ತೆ. ಸಾರಿ, ಇಲ್ಲಿ -2x ಆಗುತ್ತೆ, ಇಲ್ಲಿ -3 ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಇಲ್ಲಿ -2x ಆಗೋದ್ರಿಂದ ಇಲ್ಲಿ ಏನಾಗುತ್ತೆ, -2x x-2x ಕಾಮನ್ನು -1 ಆಗುತ್ತೆ. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಮತ್ತೊಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಇದನ್ನು ಎರೇಸ್ ಮಾಡ್ತೀನಿ. ಸಿಂಪಲ್ ಆಗಿರುವಂತಹ ಪ್ರಾಬ್ಲಮನ್ನು ಸರ್ಟ್ಸಲ್ಲಿ ಡಿಫರೆಂಟ್ ಆಗಿರುವಂತಹ ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗೋಣ. ಆವಾಗ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ದಿನ ಚಿಕ್ಕ ಪ್ರಾಬ್ಲಮ್, ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ಸನ್ನು ಮಾಡ್ತಾ ಹೋದರೆ ಮ್ಯಾಥ್ಸಲ್ಲಿ ಕಾನ್ಫಿಡೆನ್ಸು ಬರ್ತಾ ಹೋಗುತ್ತೆ. ಇಲ್ಲಾಂತಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಒಂದೇ ಸರಿಗೆ ಕಷ್ಟದ ಪ್ರಾಬ್ಲಮ್ ತೊಗೊಂಡ್ಬಿಟ್ರೆ ಬರೋದಿಲ್ಲ. ಚಿಕ್ಕ ಪ್ರಾಬ್ಲಮ್ನ ತೊಗೊಂಡು ಮಾಡಿದರೆ ಕಾನ್ಫಿಡೆನ್ಸ್ ಬರುತ್ತೆ. ಇಫ್ 2x ಇಂಟು a⁴ ದಟ್ ಈಸ್ ಈಕ್ವಲ್ ಟು 2⁴ ಆಯಿತಾ, ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಅಂತ ಕೇಳಿದ್ದಾರೆ. ಇದನ್ನು ಯಾವ ಥರ ಮಾಡಬೇಕು? ಓಕೆ, ಗಿವನ್ ಬರ್ಕೊಂಬೋಣ. 2x ಇಂಟು a⁴ ದಟ್ ಈಸ್ ಈಕ್ವಲ್ ಟು 2⁴ ಆಯಿತಾ. ಇವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು. ಫಸ್ಟು ಬೇಸ್ ಇರೋದನ್ನು ಕಾಮನ್ ಮಾಡ್ಕೊಬೇಕು. ಯಾವಾಗಲೂ ಸರ್ಟ್ಸಲ್ಲಿ ಬೇಸ್ ಇರೋದನ್ನು ಕಾಮನ್ ಮಾಡ್ಕೊಬೇಕು. ಅದಕ್ಕೆ 2x ಇಂಟು 8 ಅನ್ನೋದನ್ನು ನಾನು 2 ಮಾಡ್ಕೊತೀನಿ. 1/5 ಪವರ್ ಇದ್ದೇ ಇರುತ್ತೆ ಸೇಮು. ಮತ್ತು ಈ ಕಡೆಗೆ 2⁴ ಮಾಡ್ಕೊತೀನಿ. ಇವಾಗ 2x ಇದನ್ನು ನಾವು ಹೇಗೆ ಬರ್ಕೊತೀವಿ ಅಂದರೆ 2⁵ ಅಂತ ಮಾಡ್ಕೊತೀನಿ. ದಟ್ ಈಸ್ ಈಕ್ವಲ್ 2⁴ ಅರ್ಥ ಆಗಿದೆನಾ ಇದು ಹೇಗೆ ಬಂತು ಅಂತ? 2 ಇಂಟು
2 ಇಂಟು 2 ಇದೆ, ಅದನ್ನು ನಾವು 2 ಟು ದಿ ಪವರ್ ಆಫ್ 3 ಅಂತ ಬರ್ಕೊಂಡೆ. ಹೋಲ್ ಟು ದಿ ಪವರ್ ಆಫ್ 1/5. 3 ಇಂಟು 1/5ನ 3 ಡಿವೈಡೆಡ್ ಬೈ 5 ಅಂತ ಮಾಡಿದ್ದೀನಿ ಅಷ್ಟೇ. ಓಕೆನಾ, ಅರ್ಥ ಆಯಿತು ಅಂದ್ಕೊತೀನಿ. ನಾನು ಡೈರೆಕ್ಟಾಗೆ ಮಾಡಿದೆ, ಸಾರಿ. ನೆಕ್ಸ್ಟ್ ಟೈಮು ಇನ್ ಡೀಟೇಲಾಗಿ ಮಾಡ್ತೀನಿ. ಇವಾಗ ಬೇಸು ಎಲ್ಲದು ಸೇಮ್ ಆಯಿತು. ಸೊ 2 ಟು ದಿ ಪವರ್ ಆಫ್, ಇಲ್ಲಿ ಬೇಸು ಸೇಮ್ ಇದ್ದರೆ ಪವರ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಎಕ್ಸ್ ಪ್ಲಸ್ 3/5 ಆಯಿತಾ, ದಟ್ ಈಸ್ ಈಕ್ವಲ್ ಟು 2 ಟು ದಿ ಪವರ್ ಆಫ್ 1/5. ಇವಾಗ ಇದು ಏನಿದೆ ಬೇಸು ಸೇಮ್ ಇದೆ. ಸೊ ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 5 ದಟ್ ಈಸ್ ಈಕ್ವಲ್ ಟು 1/5. ಇವಾಗ ಎಲ್ ಸಿ ಎಮ್ ತೊಗೊಳೋಣ. ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಆ ಕಡೆ ಕಳಿಸ್ತೀನಿ. ಎಲ್ ಸಿ ಎಮ್ ಬೇಡ, ಎಕ್ಸ್ ವ್ಯಾಲ್ಯೂ ಬೇಕಲ್ವ ನಮಗೆ. ಸೊ ಇದನ್ನು ಆ ಕಡೆ ಕಳಿಸ್ತೀನಿ. 1 ಡಿವೈಡೆಡ್ ಬೈ 5 ಮೈನಸ್ 3 ಡಿವೈಡೆಡ್ ಬೈ 5. ಇವಾಗ ಇದು ಕೆಳಗಡೆದು ಸೇಮ್ ಇದೆ, ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಏನು ಡೈರೆಕ್ಟ್ ನಾವು ಸಿಂಪ್ಲಿಫಿಕೇಷನ್ ಮಾಡ್ಬೋದು. -3 ಇದೆ, ಹಾಗಾಗಿ ಮೈನಸ್ ದೊಡ್ಡ ಸಂಖ್ಯೆ ಹಿಂದೆ ಇರುವಂತಹ ಸೈನನ್ನು ಹಾಕಬೇಕು. ಮೈನಸ್ ಆಗುತ್ತೆ, -2/5. ಎಕ್ಸ್ ಇಸ್ ಈಕ್ವಲ್ ಟು ಏನು ವ್ಯಾಲ್ಯೂ ಬಂತು, -2/5 ಬಂತು. ಅರ್ಥ ಆಗಿದೆ ಅಂದ್ಕೊತೀನಿ. ಸಿಂಪಲ್ ಆಗಿದೆ, ಹಾಗಾಗಿ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಇದನ್ನು ಎರೇಸ್ ಮಾಡ್ತೇನೆ ನಾನು. ಸಿಂಪಲ್ ಆಗಿರಿ, ಪ್ರತಿಯೊಂದು ಸ್ಟೆಪ್ ಕೂಡ ನಾನು ಬಿಡಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ಪೀಡ್ ಜಾಸ್ತಿ ಆಗಿಲ್ಲ ಅಂದ್ಕೊತೀನಿ, ನಾನು ತುಂಬ ಸ್ಲೋನೇ ಹೋಗ್ತಾ ಇದ್ದೀನಿ. ಹಾಗಾಗಿ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೇನೆ ನಾನು. ಅರ್ಥ ಆಗಿಲ್ಲ ಅಂತಂದರೆ ಬೇಕಾದರೆ ಇನ್ನೂ ಒಂದು ಸಾರಿ ಆ ಪ್ರಾಬ್ಲಮ್ಮನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು. ಓಕೆ, ಮ್ಯಾಥ್ಸು ತುಂಬ ಕಷ್ಟ ಅಂತಲ್ಲ, ಅದನ್ನು ಕಂಟಿನ್ಯೂಟಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥ್ಸ್ನ ಈಸಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಸಿಂಪಲ್ಲಾಗಿರುವಂತಹ ಲೆಕ್ಕದಿಂದನೇ ಸ್ಟಾರ್ಟ್ ಮಾಡಿದ್ರೆ ಮ್ಯಾಥ್ಸು ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಫ್ ಏನಿದೆ ನೆಕ್ಸ್ಟ್ ಕ್ವಶನು, 9 ಟು ದಿ ಪವರ್ ಆಫ್ ಎಕ್ಸ್ ಇಂಟು 3 ಟು ದಿ ಪವರ್ ಆಫ್ 5 ಇಂಟು 27 ಟು ದಿ ಪವರ್ ಆಫ್ 3 ಇದೆ. ನಾನು ಕನ್ಫ್ಯೂಷನ್ ಆಗಬಾರ್ದು ಅಂತ ಬ್ರ್ಯಾಕೆಟ್ ಹಾಕೊಂಡ್ಬಿಡ್ತೀನಿ. ಡಿವೈಡೆಡ್ ಬೈ 3 ಟು ದಿ ಪವರ್ 3 ಇಂಟು 81 ಟು ದಿ ಪವರ್ ಆಫ್ ಏನಿದೆ 4 ಇದೆ. ದಟ್ ಈಸ್ ಈಕ್ವಲ್ ಟು 27 ಇದೆ. ಹಾಗಂದಮೇಲೆ ದೆನ್ ಎಕ್ಸ್ ವ್ಯಾಲ್ಯೂ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಓಕೆ, ಈ ಥರ ಇತ್ತು ಅಂದಾಗ ನಾವು ಏನು ಮಾಡ್ಕೊಬೇಕು, ಸಿಂಪಲ್ಲಾಗಿ ಇಲ್ಲಿ 9 ಇದೆ, ಇಲ್ಲಿ 3 ಇದೆ, ಇಲ್ಲಿ 27 ಇದೆ, ಇಲ್ಲಿ 3 ಇದೆ, 81 ಇದೆ. ಅಂದರೆ ಇದು ನಾವು ಬೇಸ್ ಏನಿದೆ ಅದು ಒಂದು 9 ಟೇಬಲ್ಲು ಮತ್ತು 3 ಟೇಬಲಿಂದ ಹೋಗುತ್ತೆ. ಹಾಗಾಗಿ ಸಿಂಪ್ಲಿಫಿಕೇಷನ್ ಮಾಡೋದು ತುಂಬಾ ಈಸಿ. ನಮಗೆ ಚಿಕ್ಕ ನಂಬರ್ ಯಾವುದಿದೆ ಅದನ್ನು ಮಾಡ್ಕೊಂಬಿಡೋಣ. ಓಕೆ, ಗಿವನ್ ಬರ್ಕೊಂಬಿಡೋಣ. ಗಿವನ್ 9 ಟು ದಿ ಪವರ್ ಆಫ್ ಎಕ್ಸ್ ಇಂಟು 3 ಟು ದಿ ಪವರ್ ಆಫ್ 5 ಇಂಟು 27 ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 3 ಇಂಟು 81 ಟು ದಿ ಪವರ್ ಆಫ್ 4 ದಟ್ ಈಸ್ ಈಕ್ವಲ್ ಟು 27. ಇದನ್ನು ನಾನು 9ನ್ನು ಯಾವ ಥರ ಬರ್ಕೊತೀನಿ ಅಂದರೆ 3 ಇಂಟು 3 ಟು ದಿ ಪವರ್ ಆಫ್ ಎಕ್ಸ್ ಇಂಟು 3 ಟು ದಿ ಪವರ್ ಆಫ್ 5 ಇಂಟು 27ನ ಯಾವ ಥರ ಬರ್ಕೊತೀನಿ, 3 ಇಂಟು 3 ಇಂಟು 3 ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 3 ಇಂಟು 81ನ ಯಾವ ಥರ ಬರ್ಕೊಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಇಂಟು 3 ಇಂಟು 3 ಇಂಟು 3 ಓಕೆ ಟು ದಿ ಪವರ್ ಆಫ್ 4 ಅಂತ ಬರ್ಕೊತೀನಿ. ಆವಾಗ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ, ಇದು 3 ಇಂಟು 3 ಇರೋದ್ರಿಂದ 3 ಟು ದಿ ಪವರ್ ಆಫ್ 2x ಆಗುತ್ತೆ. 3 ಟು ದಿ ಪವರ್ ಆಫ್ 5 ಆಗುತ್ತೆ, 3x ಆಗುತ್ತೆ. ಡಿವೈಡೆಡ್ ಬೈ 1 2 3 4 5
3 ಟು ದಿ ಪವರ್ ಆಫ್ 5 ಹೋಲ್ ಟು ದಿ ಪವರ್ ಆಫ್ 4 ಆಗುತ್ತೆ. ಓಕೆ, ಇವಾಗ ಏನು ಮಾಡ್ಬೋದು ಅಂತಂದರೆ ನಮಗೆ ಬೇಸ್ ಇದು 3 ಟು ದಿ ಪವರ್ ಆಫ್ 20 ಆಗುತ್ತೆ. ಆರ್ ಇದನ್ನು ಏನು ಮಾಡ್ತೀವಿ ನಾವು, ಇದನ್ನು ಹಿಂಗೂ ಬರ್ಕೊಳ್ಳಲ್ಲ, 20 ಅಂತ ಬರ್ಕೊಂಬಿಡ್ತೀನಿ ನಾನು. ಓಕೆ, ಇದನ್ನು ನಾನು 20 ಅಂತ ಬರ್ಕೊಂಬಿಡ್ತೀನಿ. ಆವಾಗ ಈಸಿ ಆಗುತ್ತೆ. 3 2x ಪ್ಲಸ್ 5 ಪ್ಲಸ್ 3x ಇದೆ ಅಲ್ಲ, ಮೈನಸ್ 20 ಅಂತ ಬರ್ಕೊತೀನಿ. ಹೇಗೆ ಅಂತ ಗೊತ್ತಾಯ್ತಾ? ಇದನ್ನು ನಾನು ಈ ಕಡೆ ತೋರಿಸ್ತೀನಿ. 3 ಇದನ್ನು ಹಿಂಗೆ ತೋರಿಸ್ತೀನಿ ನೋಡಿ, ಮೇಲ್ಗಡೆ ಇದೆ, ಹಾಗಾಗಿ 2x ಬೇಸ್ ಸೇಮ್ ಇರೋದ್ರಿಂದ ನಾನು 5 ಅಂತ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡಿಕೊಂಡೆ. ಡಿವೈಡೆಡ್ ಬೈ 20 ಇರೋದ್ರಿಂದ ಮೈನಸ್ 20 ಅಂತ ಬರ್ಕೊಂಡಿದ್ದೀನಿ. ಓಕೆ, ಇವಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನಾಗುತ್ತೆ, ಅಂತಂದು ನೋಡ್ತಾ ಹೋಗೋಣ. ಇದನ್ನು ಅಳಿಸ್ಬಿಡ್ತೀನಿ, ಜಾಗ ಆಗಲ್ಲ ನನಗೆ, ಸೊ ಹಾಗಾಗಿ ಇದನ್ನು ಅಳಿಸ್ತೀನಿ. 3 5x plus 5 minus 20 is equal to 3 5 common x plus 1 that equal to 20. ಇವಾಗ ಇದನ್ನು ಬಿಡಿ, 5 ಬೇಸ್ ಸೇಮ್ ಇದೆ ಅಲ್ವಾ, ಹಾಗಾಗಿ ಸಿಂಪ್ಲಿಫಿಕೇಷನ್ 5x ಪ್ಲಸ್ 1 ದಟ್ ಈಕ್ವಲ್ ಟು 20 ಇಸ್ ಈಕ್ವಲ್ ಟು 27 ಇಲ್ಲಿದೆ, ಮೈನಸ್ ಇದು 21 ಆಗುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ 1 20 19 ಆಗುತ್ತೆ. 19 ಸಾರಿ, ಆಗುತ್ತಲ್ಲ. ಇಲ್ಲಿ 5ನ ಕಾಮನ್, ಇದು ಬೇಸ್ ಬೇಡ, ನಾನು ಬೇಸ್ನ ಎರೇಸ್ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಕಾಮನ್ ಬೇಸ್ ಇರೋದ್ರಿಂದ. ಅಲ್ಲ ಕಾಮನ್, ಒಂದು ನಿಮಿಷ.